ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಇವತ್ತು ಬಂದು ಶನಿವಾರ. ಇನ್ನು ಶನಿವಾರದ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಡನ್ನಾಗಿ ಅನ್ಕೋಬೋದು ಏನು ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಅಂತ ಹೇಳಿಬಿಟ್ಟು. ಹೌದು, ಇನ್ನು ಸುಮಾರು ಟೈಮ್ ಆಗಲಿ ಒಂದೂವರೆ ಏನೋ ಆಗಿತ್ತು. ಒಂದು ಮುಕ್ಕಾಲು ಹತ್ತತ್ರ ಆಗಿತ್ತು ಅನಿಸುತ್ತೆ. ಇನ್ನು ಊರೊಳಗೆ ಕೆಲಸ ಇತ್ತು. ನಾನು ನಮ್ಮ ಮನೆಯವರು ಹೋಗಿದ್ವಿ. ಹೋಗ್ಬಿಟ್ಟು ಮುಗಿಸ್ಕೊಂಡು ಹಂಗೆ ಪವಿತ್ರ ಹುಡುಗರು ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇನ್ನು ಮನೆ ಹತ್ರ ಬಂದೆ. ಬಂದ ತಕ್ಷಣ ಯೋಷಿತ ಮಲ್ಕೊಂಡ್ಬಿಟ್ಟಿದ್ಲು ಪಾಪ. ಇನ್ನು ಪವಿತ್ರ ಬೀಡಿ ಎಲ್ಲ ಸುತ್ತಾ ಇದ್ಲು. ಇಲ್ಲೇ ಅಡುಗೆ ಮಾಡ್ತಾ ಇದ್ದಾರಂತೆ. ಇನ್ನು ಪೇಂಟಿಂಗು ಏನು ಕೂಡ ಇಲ್ಲ. ಇನ್ನು ಇವತ್ತು ಶನಿವಾರ ನೋಡ್ತಾ ಇರ್ಬೋದು. ಬೆಳಗ್ಗೆನೇ ಎಲ್ಲ ನೆಲೆ ಎಲ್ಲ ಒರೆಸ್ಬಿಟ್ಟು ನೀಟಾಗೆಲ್ಲ ಪೂಜೆ ಮಾಡಿದ್ದಾಳೆ. ಬೆಳಗ್ಗೆ ಹಚ್ಚಿರೋ ದೀಪ ಮಧ್ಯಾಹ್ನ ಆದರೂ ಕೂಡ ಇನ್ನು ಉರಿತಾ ಇತ್ತು. ಮತ್ತೆ ಹೋಗ್ಬಿಟ್ಟು ನಾನು ಕೂಡ ಬೆಳಗ್ಗೆನೇ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಮತ್ತೆ ಅಲ್ಲಿಗೆ ಹೋಗಿ ಯಾಕೋ ಮತ್ತೆ ಅಲ್ಲಿ ಪೂಜೆ ಮಾಡಬೇಕು ಅಂತ ಮನಸ್ಸು ಬರ್ತಾ ಇತ್ತು. ಮತ್ತೆ ಊದಿನ ಕಡೆ ತೊಗೊಂಡ್ಬಿಟ್ಟು ಇನ್ನು ಅಲ್ಲೇ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ಬೆಳಗ್ಗೆ ಪವಿತ್ರ ಬಂದುಬಿಟ್ಟು ಟಿಫನ್ ಮಾಡಿದ್ದಾಳೆ, ಅವಲಕ್ಕಿ ಮಾಡಿದ್ದಾಳೆ. ಯಾಕೆಂದರೆ ಶನಿವಾರ ಬಂದ್ರಂತೂ ಸಖತ್ತು ಕೆಲಸ ಇರುತ್ತೆ. ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಇನ್ನು ನೆಲೆಲ್ಲ ಒರೆಸ್ಕೊಂಡು ಕೆಲಸ ಮುಗಿಸ್ಕೊಂಡು ಇನ್ನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮತ್ತು ಏನಾದರೂ ಅಡುಗೆ ಮಾಡಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಮತ್ತು ಹೊಟ್ಟೆ ಹಸುಕಂತಾರೆ ಅಂತ ಹೇಳ್ಬಿಟ್ಟು ಇನ್ನು ಅವಲಕ್ಕಿ ಮಾಡಿದ್ದಾಳೆ ಇವತ್ತು. ಇನ್ನು ಮಾಡಿಬಿಟ್ಟು ಮಕ್ಕಳ ಸ್ಕೂಲ್ ಕಳಿಸ್ಬಿಟ್ಟು ಇನ್ನು ಯೋಷಿತ ಹೆಂಗಿದ್ರು ಮನೆಯಲ್ಲೇ ಇರ್ತಾಳಲ್ವ, ಮಲಗಿಸ್ಬಿಟ್ಟು ಇನ್ನು ಅವಳು ಕೆಲಸಗಳು ಮಾಡ್ಕೊತಾ ಇದ್ದಾಳೆ. ಈ ಮನೆ ಹತ್ರ ಪವಿತ್ರ ಬೀಡಿ ಸುತ್ತಾಳೆ, ಹಳೆ ಮನೆ ಹತ್ರ ಅತ್ತೆ ಬೀಡಿ ಸುತ್ಕೊಂಡು ಅಲ್ಲಿರ್ತಾರೆ ಅವರು. ಇನ್ನು ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಅಲ್ಲಿ ಇಲ್ಲೂ ಇನ್ನೂ ಓಡಾಡೋದಂತ ಹೇಳ್ಬಿಟ್ಟು ಇಲ್ಲೇ ಅಡುಗೆ ಮಾಡಿ ಕಳಿಸ್ತಾ ಇದ್ದಾಳಂತೆ. ಇನ್ನು ಏನು ಕೂಡ ಶಿಫ್ಟ್ ಆಗಿಲ್ಲ. ಇನ್ನು ಪೇಂಟು ಎಲ್ಲ ಮಸ್ತ್ ಇದೆ ಕೆಲಸ. ಅದೆಲ್ಲ ಆದಮೇಲೆ ಮತ್ತೆ ಈ ಕಡೆ ಸಾಮಾನೆಲ್ಲ ತೊಗೊಂಬಂದು ಶಿಫ್ಟ್ ಆಗ್ತಾರೆ. ಸದ್ಯಕ್ಕೆ ಇವಾಗ ಇಲ್ಲಿ ಇರೋದಕ್ಕೆ ಮಲ್ಕೊಳ್ಳೋದು ಎಲ್ಲ ಕೂಡ ಇಲ್ಲೇ. ಇನ್ನು ಅಲ್ಲೇನು ಕೂಡ ಇಲ್ಲ. ಇನ್ನು ಟೀ ಮಾಡಿಕೊಟ್ಲು. ಇನ್ನು ಟೀ ಕುಡಿದ್ಬಿಟ್ಟು ಆರಾಮಾಗಿ ಮನೆಗೆ ಬಂದೆ ನಾನು. ಇನ್ನು ಶನಿವಾರ ಬೇರೆ. ಇನ್ನು ಇವ್ರನ್ನೂ ಕೂಡ ಸ್ಕೂಲಿಂದ ಬೇಗನೆ ಬಿಟ್ಟಿದ್ದಾರೆ. 1:30 ಅಷ್ಟೊತ್ತಿಗೆ ಬಿಟ್ಬಿಡ್ತಾರೆ. 2 ಗಂಟೆ ಒಳಗೆ ಬಿಟ್ಬಿಡ್ತಾರೆ. ಇನ್ನು ಇಬ್ಬರು ಅಣ್ಣ ತಮ್ಮಂದ್ರಂತೂ ಸೇರ್ಕೊಂಡ್ರಂತೂ ಸಖತ್ತು ಮಾತಾಡುವುದು, ಜಗಳ ಮಾಡೋದು, ಆಟ ಆಡೋದು ಇದ್ದೇ ಇರುತ್ತೆ. ಯೋಷಿತ ಎದ್ದೇಳಿ ತಳ್ಕೊಳೋ ಬಾಯಿ ಮಾಡಿಬಿಡ್ರಿ ಅಂದರೂ ಕೂಡ ಕೇಳ್ತಾ ಇಲ್ಲ, ಸುಮ್ಮನೆ ಕುಣಿತಾನೇ ಇರ್ತಾರೆ. ಇನ್ನು ಅವ್ರನ್ನಂತೂ ಕಂಟ್ರೋಲ್ ಮಾಡೋದಕ್ಕಂತೂ ತುಂಬ ಕಷ್ಟ. ಏನಾದರೂ ಮನೆಯಲ್ಲಿ ಮಂಜಣ್ಣವ್ರಿದ್ದರೆ ಸುಮ್ಮನೆ ಇರ್ತಾರೆ ಅಷ್ಟೇ. ಫ್ರೆಂಡ್ಸ್, ಟೈಮ್ 2:45 ಆಗ್ತಾ ಇದೆ. ಮತ್ತು ಬಂದ್ವಿ ಮನೆಗೆ. ಇನ್ನು ಇವತ್ತು ಬಂದುಬಿಟ್ಟು ಅಂಗನವಾಡಿಯಲ್ಲಿ ರೇಷನ್ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನು ಬೇಗ ಹೋಗ್ಬಿಟ್ಟು ಇಸ್ಕೊಂಡು ಬಂದ್ವಿ. ಇವತ್ತು ಶನಿವಾರ ಬೇರೆ ಅಲ್ವಾ, ಅವ್ರಿಗೂ ಹಾಫ್ ಡೇ ಇರುತ್ತೆ. ಅದಕ್ಕೆ ಬೇಗ ಫೋನ್ ಮಾಡಿದ್ರು, ಬಂದು ಇಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಇನ್ನು ಇದು ಬಂದುಬಿಟ್ಟು ಫಸ್ಟ್ನೇ ರೇಷನು. ಈ ತಿಂಗಳಿಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ತಿಂಗಳು ಎಲ್ಲ ಕೊಡ್ತಾರೆ. ನಾವು ಮೊಟ್ಟೆ ಕೊಡಲಿಲ್ಲ. ಮೊಟ್ಟೆ ಏನಾದರೂ ಮಂತ್ ಎಂಡಲ್ಲಿ ಕೊಡ್ತಾರೆ, ಇಲ್ಲ ಮೊಟ್ಟೆ ಬಂದಾಗ ಏನಾದರೂ ಕೊಡ್ತಾರೆ, ನಂಗೆ ಗೊತ್ತಿಲ್ಲ. ಮತ್ತು ಸ್ವಲ್ಪ ರೇಷನ್ ಎಲ್ಲ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಶೇರ್ ಮಾಡ್ಕೊಳ್ತೀನಿ. ಕೆಲವೊಂದು ಕಡೆ ಬೇರೆ ಬೇರೆ ಐಟಮ್ ಎಲ್ಲ ಕೊಡ್ತಾ ಇರ್ತಾರೆ, ಕೆಲವೊಂದು ಕಡೆ ಜಾಸ್ತಿನೂ ಕೊಡ್ತಿರ್ತಾರೆ, ಕೆಲವೊಂದು ಕಡೆ ಫುಲ್ಲು ಕಮ್ಮಿನೇ ಕೊಡ್ತಾ ಇರ್ತಾರೆ. ಹೇಳೋದಕ್ಕಾಗೋದಿಲ್ಲ. ಒಂದೊಂದು ಕಡೆನೇ ಒಂದೊಂದು ಥರ ಬಂದಿರುತ್ತೆ, ಐಟಮ್ ಎಲ್ಲ ಕೊಟ್ಟಿರ್ತಾರೆ. ಬಟ್ ನನಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಏನೇನು ಕೊಟ್ಟಿದ್ದಾರೆ ಅಂತ ಕೂಡ. ಇನ್ನು ಇಸ್ಕೊಂಡು ಬಂದಿದ್ದೀವಿ. ಇನ್ನು ಇದು ಬಂದುಬಿಟ್ಟು ಫಸ್ಟ್ನೇ ರೇಷನ್ನು. ಏನೋ ಒಂಥರ ಖುಷಿ ಅನ್ನಿಸ್ತಾ ಇದೆ ನನಗೆ. ಇನ್ನು ಇವಾಗಿಂದ ಸ್ಟಾರ್ಟು 9 ತಿಂಗಳವರೆಗೂ ಕೊಡ್ತಾರೆ. ನೆಕ್ಸ್ಟು ಬಾಣತನ ಬಂದಮೇಲೆ ಇನ್ನು ಬಾಣತನದ್ದು ನೀವೇ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಕೂಡ ಹೇಳ್ತಾರೆ. ಇನ್ನು ಅಲ್ಲಿಗೆ ಅಂಗನವಾಡಿ ಹತ್ರ ಹೋಗ್ಬಿಟ್ಟು ಇನ್ನು ಯಾರು ಊಟ ಮಾಡೋಕ್ಕೆ ಹೋಗ್ತಾರೆ ಹೇಳಿ? ಹೋಗೋದಕ್ಕಂತೂ ಆಗೋದಿಲ್ಲ. ಏನೇನೋ ರೂಲ್ಸ್ ಬರ್ತಾ ಇರ್ತವೆ. ಈ ಥರ ರೇಷನ್ ಕೊಟ್ಬಿಟ್ರೆ ಮನೇಲಿ ಆರಾಮಾಗೆ ಏನು ಟೆನ್ಷನ್ ಇರಲ್ಲ. ಅಲ್ಲಿಗೆ ಹೋಗಿ ಊಟ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಏನೋ ಹೇಳ್ತೀನಲ್ವ, ಎಂತೆಂಥ ರೂಲ್ಸ್ ಬರ್ತಾವೋ ಒಂದು ಅರ್ಥ ಆಗೋದಿಲ್ಲ ಒಂದೊಂದು ಸತಿ. ಅದಕ್ಕೋಸ್ಕರ ಸದ್ಯಕ್ಕೆ ಇವಾಗ ಪ್ರೆಗ್ನೆನ್ಸಿಯಲ್ಲಂತೂ ಮನೆಗೆ ಕೊಡ್ತಾರೆ. ಇನ್ನು ನೋಡೋಣ ಬನ್ನಿ. ನಾನು ಸರಿಯಾಗಿ ಸುಮ್ಮನೆ ಹಾಕ್ಸ್ಕೊಂಡು ಬರ್ತಾಯಿದ್ದೆ, ಕವರ್ ತೊಗೊಂಡೋಗಿದ್ದೆ. ಇನ್ನು ಅವ್ರು ಕೊಟ್ಟಿದ್ದೆಲ್ಲ ತೊಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಇನ್ನು ಬಂದಿದ್ದೀನಿ. ಸರಿಯಾಗಿ ನೋಡಿಲ್ಲ ಏನೇನು ಕೊಟ್ಟರು ಅಂತ ಹೇಳ್ಬಿಟ್ಟು, ಅಬ್ಸರ್ವ್ ಮಾಡಲಿಲ್ಲ. ಅದಕ್ಕೆ ಇವಾಗ ಡೀಟೇಲ್ಸಾಗೆಲ್ಲ ನೋಡಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ ಫ್ರೆಂಡ್ಸ್. ಇಷ್ಟು ಕೊಟ್ಟಿದ್ದಾರೆ ನೋಡಿ ಐಟಮ್ ಬಂದುಬಿಟ್ಟು. ಇದರಲ್ಲಿ ತೋರಿಸ್ತೀನಿ ನಿಮಗೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ. ಇದು ಬಂದುಬಿಟ್ಟು ಬೆಲ್ಲ, ಆರ್ಗಾನಿಕ್ ಬೆಲ್ಲ ಅನಿಸುತ್ತೆ ಇದು. ಇದು ಓಪನ್ ಮಾಡಿಬಿಟ್ಟು ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟು ಹಂಗೆ ಕವರೇ ಕೊಟ್ಟರು. ಒಂದು ಲೋಟ ಇಟ್ಕೊಂಡಿದ್ದಾರೆ ಅವರು. ಆ ಲೋಟದ ಪ್ರಕಾರ, ಅಳತೆ ಪ್ರಕಾರ ಕೊಡ್ತಾಯಿದ್ದಾರೆ. ಒಂದು ಹಾಲು ಪುಡಿ ಪಾಕೆಟ್ ಕೊಟ್ಟರು. ಇದು ಬಂದುಬಿಟ್ಟು ಸ್ವಲ್ಪ ಗೋಧಿ ಕೊಟ್ಟಿದ್ದಾರೆ ನೋಡಿ. ಈ ಗೋಧಿಲಂತೂ ಸಿಕ್ಕಾಪಟ್ಟೆ ಕಲ್ಲು ಕಡ್ಡಿ ಕಸ ಮಸ್ತ್ ಇದೆ. ಅಲ್ಲೇ ಹೇಳಿದ್ರು ಟೀಚರು, ಸಖತ್ತು ಗಲೀಜಿದೆ ಅಮ್ಮ ಈ ಸತಿ, ನೀವೇ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ತೊಳೆದು ಬಿಸಿಲಿಗೆ ಹಾಕಿ ಏನಾದರೂ ಹಿಟ್ಟಾದ್ರೂ ಹಾಕ್ಸ್ಕೊಳ್ಳಿ, ಇನ್ನು ಏನಾದರೂ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸಖತ್ತು ಇದಿದೆ. ಮತ್ತು ಇಷ್ಟು ಅಕ್ಕಿ ಕೊಟ್ಟಿದ್ದಾರೆ ನೋಡಿ. ಒಂದು ಸ್ವಲ್ಪ ಅಕ್ಕಿ ಒಂದಿಷ್ಟು, ಮತ್ತು ಒಂದು ಸ್ವಲ್ಪ ಹೆಸರುಬೇಳೆ, ಒಂದು ಲೋಟ ತುಂಬ ಅಷ್ಟೇ.
ಹೇಳಿದ್ನಲ್ವ, ಒಂದು ಲೋಟ ಇಟ್ಕೊಂಡಿದ್ರೆ ಅದರ ಪ್ರಕಾರ ಹಾಕ್ತಾರಂತ ಹೇಳ್ಬಿಟ್ಟು. ಹೆಸ್ರು ಕಾಳು, ಇಷ್ಟು ಸಕ್ಕರೆ, ಇದು ಬಂದುಬಿಟ್ಟು ಸಾಂಬಾರು ಮಸಾಲ ಅಂತ. ಇದಕ್ಕೆ ಹಾಕ್ಬೋದು ಅಂತ. ಸಾಂಬಾರು ನಾವು ಅಡುಗೆ ಮಾಡ್ತೀವಲ್ವ, ಆ ಸಾಂಬಾರು ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಕೋಬೋದು ಅಂತ ಹೇಳಿದರು. ಸರಿ ಬಿಡು ಅಂತ ಅಂದ್ಕೊಂಡ್ವಿ. ಇದು ಕೂಡ ಅಷ್ಟೇ, ಇದು ಕೂಡ ಸಾಂಬಾರು ಪೌಡ್ರ್ ಥರನೇ. ಇದು 2 ಪಾಕೆಟ್ ಕೊಟ್ಟಿದ್ದಾರೆ. ಇದೆಲ್ಲ ಹೊಸ್ದು ನಾನಿನ್ನ ಇವಾಗೆಲ್ಲ ನೋಡ್ತಾ ಇದ್ದೀನಿ. ಹಾಲು ಪುಡಿ ಕೊಟ್ಟಿದೆ. ಸುಮ್ಮನಿರು, ಸ್ವಲ್ಪ ಹೇಳ್ತೀನಿ. ಇದು ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ಇಲ್ಲಿ ಬಂದುಬಿಟ್ಟು ಜೂನಿಂದ ಎಕ್ಸ್ಪೈರಿ ಡೇಟ್ ಬಂದುಬಿಟ್ಟು 30 ಸೆಪ್ಟೆಂಬರ್ವರೆಗೂ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳೊಳಗೆ ಮುಗಿಸ್ಬೇಕು. ಇದು ಎಕ್ಸ್ಪೈರಿ ಡೇಟ್ ಕೂಡ ಹಾಕಿರ್ತಾರೆ ಕೆಲವೊಂದರಲ್ಲಂತೂ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಎಕ್ಸ್ಪೈರಿ ಡೇಟ್ ನೋಡ್ಕೊಂಬಿಟ್ಟು ನಾವು ಯೂಸ್ ಮಾಡಬೇಕಾಗುತ್ತೆ. ಯಾವುದೇ ಸರ್ಕಾರದಿಂದ ಬರುತ್ತೆ ಅಂದರೂ ಕೂಡ ತುಂಬ ನೋಡ್ಕೊಂಡು ಯೂಸ್ ಮಾಡಬೇಕು. ಎಷ್ಟೋ ಸತಿ ಹುಳಗಳು ಎಲ್ಲ ಕೂಡ ಬರ್ತಾ ಇರ್ತವೆ. ಎಲ್ಲ ಸ್ಟಾಕ್ ಮಾಲೆಲ್ಲ ಕಳಿಸಿರ್ತಾರೆ ಹೇಳ್ಬೇಕಂದ್ರೆ. ಇದು ಬಂದುಬಿಟ್ಟು ಮಿಲೆಟ್ ಲಡ್ಡು. ಆಗಲೇ ಇದು ಯಾಕೋ ಪಾಕೆಟೇ ನೋಡ್ತಾ ಇರ್ಬೋದು, ಹಂಗೆ ಲೂಸ್ ಆಗಿದೆ, ಒಡೆದೋಗಿದೆ ಅನಿಸುತ್ತೆ. ಇದು ಈ ಸರಿ ಈ ಥರ ಬಂದಿದೆ ಮಿಲೆಟ್ ಲಡ್ಡು. ಇದರಲ್ಲಿ ಕೊಟ್ಟಿರ್ತಾರೆ ನಾವು ಯಾವ ಥರ ಯೂಸ್ ಮಾಡಬೇಕಂತ ಹೇಳಿಬಿಟ್ಟು. ಸುಮ್ಮನೆ ಕಲ್ಯಾಣ ಎಲ್ಲ ಹೋಗುತ್ತೆ, ಸುಮ್ಮನೆ ಚೆನ್ನಾಗಬೇಕು, ವೇಸ್ಟ್ ಮಾಡಬೇಡ. ಇದು ಮತ್ತು ಇದರಲ್ಲಿ ಏನೇನು ಕಾಳು ಹಾಕಿದ್ದಾರೆ, ಮತ್ತು ಏನೇನು ಪ್ರೋಟೀನ್ ಅಂಶ ಇದೆ, ಎಷ್ಟು ಕ್ಯಾಲ್ಶಿಯಮ್ ಇದೆ, ಮತ್ತು ಏನೇನು ಐಟಮ್ ತೊಗೊಂಡು ಎಷ್ಟೆಷ್ಟು ಗ್ರಾಮ್ ಹಾಕಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಮ್ಗೆ ಸಡನ್ನಾಗಿ ಏನೂ ಗೊತ್ತಾಗಲ್ಲ, ಇದನ್ನು ಯಾವ ಥರ ಮಾಡಬೇಕು, ಯಾವ ಥರ ತಿನ್ಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇದರಲ್ಲೆಲ್ಲ ಕೊಟ್ಟಿರ್ತಾರಲ್ಲ, ಇದ್ರ ಪ್ರಕಾರ ನೋಡ್ಕೊಂಡು ಮಾಡ್ಕೋಬೋದು ತಿಂತೀವಿ ಅಂತಂದರೆ. ಇಲ್ಲ ಅಂತಂದರೆ ಸುಮಾರು ಜನ ಯಾರು ಕೂಡ ತಿನ್ನೋದಿಲ್ಲ ಹೇಳ್ಬೇಕಂದ್ರೆ. ಎಲ್ಲ ಕೂಡ ಹಸುಗಳಿರ್ತಾವಲ್ವ, ಹಸುಗಳಿಗೆಲ್ಲ ಹಾಕ್ಬಿಡ್ತಾರೆ. ಇದು ಬಂದುಬಿಟ್ಟು ಎಕ್ಸ್ಪೈರಿ ಡೇಟ್ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ನೋಡಿ. ಇಲ್ಲಿ ಎಕ್ಸ್ಪೈರಿ ಡೇಟ್ ಹತ್ರ ಫುಲ್ಲು ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೀಟಾಗೆ ಕಾಣಿಸ್ತಾ ಇಲ್ಲ. ಇಲ್ಲಿ 2020 ಅಂತಿದೆ, ಇಲ್ಲಿ 2026 ಅಂತ ಇದೆ. ಏನು 20ರಲ್ಲಿ ತಯಾರು ಮಾಡಿ 26ವರೆಗೂ ಕೊಟ್ಟಿದ್ದಾರೆ, ಏನು ಅರ್ಥ ಆಗ್ತಿಲ್ಲ. ಇಲ್ಲಿ ಬಂದುಬಿಟ್ಟು ಎಕ್ಸ್ಪೈರಿ ಡೇಟ್ ಅಂತಿದೆ 30 ಸೆಪ್ಟೆಂಬರ್ 2020 ಅಂತ ಕಾಣಿಸ್ತಾ ಇದೆ. ಇದು 20 ಅಂತನ 2020 ಅಂತ ಕಾಣಿಸ್ತಾ ಇದೆ. ಇಲ್ಲಿ ಮೇಲೆ ಬಂದುಬಿಟ್ಟು 2026 ಅಂತ ಕಾಣಿಸ್ತಾ ಇದೆ. ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ ನನಗಂತೂ. ಅದಕ್ಕೆ ಸೀಲು ಈ ಥರ ಇದು ಕೊಟ್ಟಾಗ ನೀಟಾಗಿ ಕೊಡಬೇಕು ನೋಡಿ. ಈ ಥರ ಪ್ರಿಂಟ್ ಎಲ್ಲ ಹೋಗೋ ಥರ ಕೊಟ್ಬಿಟ್ರೆ ನಮ್ಗೆ ಅರ್ಥ ಮಾಡ್ಕೊಳೋದಕ್ಕೆ ಕೂಡ ಆಗೋದಿಲ್ಲ. ಇದೇನು ತಿನ್ಬೇಕಾ ತಿನ್ಬೇಡವಾ ಅಂತಲೇ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಈ ಥರ ಪ್ರಿಂಟ್ ಎಲ್ಲ ಅಳಿಸೋಗ್ಬಿಟ್ರಂತೂ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ನಲ್ವ. ಹಂಗಾಗಿ ಇದಕ್ಕೊಂದು ಪಾಕೆಟ್ ಕೊಟ್ಟಿದ್ದಾರೆ. ಇಷ್ಟೇ ಕೊಟ್ಟಿದ್ದು, ಇನ್ನು ಮೊಟ್ಟೆ ಕೊಟ್ಟಿಲ್ಲ. ಮೊಟ್ಟೆ ಅದು ಯಾವಾಗ ಇನ್ನೂ ಬಂದ ಮೇಲೆ ಕೊಡ್ತಾರೇನೋ ಗೊತ್ತಿಲ್ಲ. ಮೊಟ್ಟೆ ಒಂದು ಕೊಟ್ಟರೆ ಈ ತಿಂಗಳ ರೇಷನ್ ಕಂಪ್ಲೀಟ್ ಆಗುತ್ತೆ. ಇಷ್ಟೇ ನಮ್ಮ ಕಡೆ ಕೊಡೋದು, ನಮ್ಮ ಅಂಗನವಾಡಿಯಲ್ಲಿ ಇಷ್ಟೇ ನೋಡಿ. ಹೆಸರುಬೇಳೆ 1 ಲೋಟ, ಸಕ್ಕರೆ 1 ಲೋಟ, ಗೋಧಿ ಇಷ್ಟು, ಮತ್ತು ಅಕ್ಕಿ ಇಷ್ಟು, ಒಂದು ಹಾಲು ಪೌಡ್ರು 1 ಪಾಕೆಟ್, ಮತ್ತು ಇದು ಒಂದು ಸ್ವಲ್ಪ ಬೆಲ್ಲ. ಇಷ್ಟೇ. ಇದು ಬಿಟ್ಟರೆ ಇನ್ನೇನು ಕೂಡ ಕೊಡೋದಿಲ್ಲ. ಮತ್ತು ಮೊಟ್ಟೆ ಕೊಡ್ತಾರೇನೋ, ಮೊಟ್ಟೆ ಕೂಡ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಕೊಟ್ಟ ಮೇಲೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಿಮ್ಮ ಕಡೆ ಎಷ್ಟೆಷ್ಟು ಕೊಡ್ತಾರೆ ಮತ್ತು ಯಾವ ಥರ ರೇಷನ್ ಕೊಡ್ತಾರೆ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಇನ್ನು ತಪ್ಪು ತಿಳ್ಕೊಬೇಡಿ, ಈಗ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಆಂಧ್ರದಲ್ಲಂತೂ ಸಖತ್ ಫೆಸಿಲಿಟಿ ಇದೆ ಬಿಡಿ, ನಿಜವಾಗ್ಲೂ. ಇದು ಪ್ರೆಗ್ನೆಂಟ್ ಇರೋರ್ಗಂತೂ ಎಷ್ಟು ರೇಷನ್ ಕೊಡ್ತಾರೆ ಅಂದರೆ, ಹಾಲು ಪಾಕೆಟ್ ನೋಡಬೇಕು ಎಷ್ಟು ಹಾಲು ಪಾಕೆಟ್ ಕೊಡ್ತಾರೆ ಅಂದರೆ, ಅರ್ಧ ಲೀಟ್ರ್ ಹಾಲು ಪಾಕೆಟು, ಸುಮಾರು ಹಾಲು ಪಾಕೆಟು, ಮತ್ತು ಎಷ್ಟು ವೆರೈಟಿ ಐಟಮ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಆಂಧ್ರದಲ್ಲಿ. ಸಖತ್ತು ಕೊಡ್ತಾರೆ ಬಿಡಿ ಆ ಕಡೆ ಸೈಡೆಲ್ಲ. ನಮ್ಮ ಸೈಡೇ ಸ್ವಲ್ಪ ಅಷ್ಟೊಂದು ಏನು ಕೂಡ ಕೊಡೋದಿಲ್ಲ. ಆ ಕಡೆ ಅಂತೂ ತುಂಬ ಚೆನ್ನಾಗಿ ಕೊಡ್ತಾರಪ್ಪ. ನಾನು ನೋಡಿದ್ದೀನಿ ಮತ್ತು ಕೇಳಿದ್ದೀನಿ, ತಗೊಬಂದು ಯೂಸ್ ಮಾಡೋದು ಕೂಡ ನೋಡಿದ್ದೀನಿ. ಎಷ್ಟು ಐಟಮ್ ಕೊಡ್ತಾರೆ ಅಂದರೆ, ಒಂದು ಸತಿ ಪ್ರೆಗ್ನೆಂಟ್ ಇರೋದು ಅಂಗನವಾಡಿಗೆ ಹೋದರೆ ಒಂದು ಚೀಲ ತುಂಬ್ಕೊಂಬರ್ತಿರ್ತಾರೆ, ಅಷ್ಟು ಐಟಮ್ ಕೊಡ್ತಾ ಇರ್ತಾರೆ. ನಾನು ನೋಡಿದ್ದೀನಿ, ಹಂಗಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಏನು ಅನ್ಕೋಬೇಡಿ ನೋಡಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಕೊಡ್ತಾರೆ ಆ ಕಡೆ ಸೈಡೆಲ್ಲ, ಪರವಾಗಿಲ್ಲ. ಇನ್ನು ನಮ್ಮ ಸೈಡೇ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಇನ್ನು ಇವಾಗ ಇದೆಲ್ಲ ಎತ್ತಿಡ್ತೀನಿ. ಇನ್ನು ಇದರಲ್ಲಿ ಏನು ಯೂಸ್ ಮಾಡಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಇನ್ನು ಸಾಂಬಾರು ಪುಡಿ ಸಾಂಬಾರಿಗೆ ಹಾಕ್ಬೋದಂತ ಹೇಳಿದ್ದಾರೆ. ಅದು ಟೇಸ್ಟ್ ಹೆಂಗೆ ಬರುತ್ತೇನೋ ಗೊತ್ತಿಲ್ಲ. ಇನ್ನು ಮಿಲೆಟ್ ಲಡ್ಡಂತೂ ಸ್ವಲ್ಪ ಡೌಟ್ ಇದೆ ನನಗೆ. ಅದು ಎಕ್ಸ್ಪೈರಿ ಡೇಟ್ ಭಾಳ ಡೌಟ್ ಹೊಡಿತಾ ಇದೆ. ನೋಡ್ತೀನಿ, ಅದು ಓಪನ್ ಮಾಡಿಬಿಟ್ಟು ನೋಡ್ತೀನಿ. ಚೆನ್ನಾಗಿದ್ದರೆ ಯಾವಾಗನ್ನ ಹಿಂಗೆ ಒಂದೊಂದು ಟೈಮು ಬಿಸಿನೀರಲ್ಲಿ ಹಾಕ್ಬಿಟ್ಟು ಉಂಡೆ ಮಾಡ್ಕೊಂಡು ತಿನ್ಬೇಕಂತ ಕೊಟ್ಟಿದ್ದಾರೆ ಅದರಲ್ಲಿ. ಆ ಥರ ಮಾಡ್ಕೊತೀನಿ. ಇಲ್ಲ ಚೆನ್ನಾಗಿಲ್ಲ, ಸ್ವಲ್ಪ ಏನಾದರೂ ಅದು ಇದು ಕಂಡ್ರೆ, ಇನ್ನು ಹಸು ಇದೆ ಅಲ್ವಾ,
ಹಸುಗೆ ಹೆಂಗ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಹಸು ಕುಡಿಯುತ್ತೆ ಅಂತ. ವೇಸ್ಟ್ ಅಂತೂ ಆಗಲ್ಲ ಬಿಡಿ, ತೀರಾ ಮುಖ ಪ್ರಾಣಿಗಾದರೂ ಯೂಸ್ ಆಗುತ್ತೆ, ವೇಸ್ಟ್ ಅಂತೂ ಏನು ಮಾಡೋದಿಲ್ಲ. ಮತ್ತು ಬಿಸಾಕೋದಾಗಲಿ ಅದೆಲ್ಲ ಏನೂ ಇಲ್ಲ. ಆರಾಮಾಗಿ ಮನೆ ಮುಂದೆ ಹಸುಗಳಿರ್ತವೆ. ಇಲ್ಲ ನಮ್ಮ ಅಕಸ್ಮಾತ್ ನಮ್ಮ ಮನೆಯಲ್ಲಿ ಇಲ್ಲ ಹಸು ಇಲ್ಲ ಏನೂ ಇಲ್ಲ ಅಂತಂದರೆ ಮಸ್ತು ಊರಲ್ಲಿ ಹಸುಗಳು ಎಮ್ಮೆಗಳು ಇದ್ದೇ ಇರ್ತವೆ, ಅವ್ರು ತೊಗೊಂಡೋಗಿ ಕೊಟ್ಟರೆ ಅವ್ರು ಆರಾಮಾಗಿ ಅದಕ್ಕೆ ಮುಸ್ರೆ ನೀರೆಲ್ಲ ಕುಡಿಸ್ಬೇಕಾದ್ರೆ ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡಿ ಕುಡಿಸ್ತಿರ್ತಾರೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಹಂಗಾಗಿ ವೇಸ್ಟ್ ಅಂತೂ ಆಗೋದಿಲ್ಲ. ನೋಡ್ತೀನಿ, ಚೆನ್ನಾಗಿದ್ರೆ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಹಸುಗೇನೆ ಇಟ್ಬಿಡ್ತೀನಿ, ವೇಸ್ಟ್ ಮಾಡಲ್ಲ. ಓಕೆ ಫ್ರೆಂಡ್ಸ್, ಇವೆಲ್ಲ ಎತ್ತಿಟ್ಬಿಟ್ಟು ಸಿಗ್ತೀನಿ ನೆಕ್ಸ್ಟು. ಇನ್ನು ನಮ್ಮ ಮನೆಯವರು ಒಂದು ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಹೋದರು. ನಮ್ಮ ಊರದ್ದು ಒಬ್ರದ್ದು ನಾಮಕರಣ ಫಂಕ್ಷನ್ ಇಟ್ಕೊಂಡಿದ್ದಾರೆ ಪಾಪುದು. ಅವ್ರು ಬಂದುಬಿಟ್ಟು ಇಲ್ಲಿ ಜೋಗನಹಳ್ಳಿಯಲ್ಲಿ ಮಾಡ್ತಾಯಿದ್ದಾರೆ, ಛತ್ರದಲ್ಲಿ ಫಂಕ್ಷನ್ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಹಂಗಾಗಿ ಬೇಟೆ 3 ಬೇಟೆನ ಹಾಕಿದಾರಂತೆ ಎಲ್ಲ ಕಲ್ಯಾಣ ಮಂಟಪದಲ್ಲೇ. ಹಂಗಾಗಿ ಗಂಡು ಮಕ್ಕಳೆಲ್ಲ ಕೂಡ ಸುಮಾರು ಜನ ಹೋಗಿದ್ದಾರೆ. ಇನ್ನು ನಮ್ಮ ಮನೆಯವರು ಕೂಡ ಹೋಗಿದ್ದಾರೆ, ಇವತ್ತು ಬರ್ತಾರೆ, ಬೇಗ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಇನ್ನು ನಮ್ಮದು ಅಡುಗೆ ಕೆಲಸ ಬೆಳಗ್ಗೆ ಬಂದುಬಿಟ್ಟು ನಾನು ಬೆಂಡೆಕಾಯಿ ಹುಳಿ ಮಾಡಿ ಬಿಸಿ ಮುದ್ದೆ ಅನ್ನ ಎಲ್ಲ ಮಾಡಿದ್ದೆ. ಇವತ್ತು ಶನಿವಾರ ಬೇರೆ, ವಾರ ಎಲ್ಲ ಮಾಡಿಕೊಂಡು ಬೆಳಗ್ಗಿಂದ ನಾನೇನು ವೀಡಿಯೋ ಕೂಡ ಮಾಡಿಲ್ಲ, ಹೇಳ್ಬೇಕಂದ್ರೆ ಮಾಡೋಕ್ಕೆ ಕೂಡ ಆಗಲಿಲ್ಲ. ಹಂಗಾಗಿ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಇನ್ನು ಅವ್ರು ಅಲ್ಲೇ ಊಟ ಮಾಡ್ಕೊಬರ್ತಾರೆ. ಇನ್ನು ನಾನು ಗುಂಡನೇ ಅಲ್ವಾ, ಇನ್ನು ಅನ್ನನೂ ಇದೆ, ಇನ್ನು ಒಂದು ಮುದ್ದೆನೂ ಇದೆ. ಸ್ವಲ್ಪ ಬಿಸಿ ಮಾಡಿಕೊಂಡು ಸಾಂಬಾರು ಬಿಸಿ ಮಾಡಿಕೊಂಡು ಊಟ ಮಾಡ್ತೀವಿ, ಸರಿ ಹೋಗುತ್ತೆ. ಅಡುಗೆ ಕೆಲಸ ಇಲ್ಲ, ಇವಾಗೆಲ್ಲ ಎತ್ತಿಟ್ಬಿಟ್ಟು ಇನ್ನು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಬಿಟ್ಟು ಇನ್ನು ನೆಕ್ಸ್ಟು ಏನೇನು ಕೆಲಸ ಇರುತ್ತೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ. ಸದ್ಯ ಹೆಸರು ಕಾಳು ಬೇಕಾಗಿತ್ತು ನನಗೆ, ತರೋಣ ಅಂದ್ಕೊಂಡಿದ್ದೆ ಅಂಗಡಿಯಲ್ಲಿ. ಇವತ್ತು ಹೆಂಗೆ ಅಂಗನವಾಡಿಯಲ್ಲಿ ಕೊಟ್ಟರು. ಇವನ್ನ ನೆನೆಸ್ಬಿಟ್ಟು ನೋಡ್ತೀನಿ, ಕಲ್ಲೆಲ್ಲ ಆರಿಸ್ಬಿಟ್ಟು ನೆನೆಸಿ ಮೊಳಕೆ ಕಟ್ಕೊಂಡು ಹಸಿವು ತಿನ್ನಬೇಕು. ಬ್ಲಡ್ ಹೇಳಿದ್ನೆಲ್ಲ, ಬ್ಲಡ್ ಅಂತೂ ಸಖತ್ತು ಕಮ್ಮಿ ಆಗ್ತಾಯಿದೆ. ನಾನು ಟೆನ್ಷನ್ ಪಡ್ಕೊತಾ ಇರ್ತೀನಿ. ಎಲ್ಲರೂ ಹೇಳೋದೇನೆಂದರೆ ಅದು ಪಾಪು ಕೂಡ ಹೋಗ್ತಾ ಇರುತ್ತಲ್ವ, ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ಆದರೂ ಟೈಮ್ ಟು ಟೈಮ್ ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನಾವು ಹಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಇನ್ನೂ ಫುಲ್ಲು ಡೌನ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿನ್ನೆಯಿಂದ ಚೆನ್ನಾಗಿ ಮೆಡಿಸಿನ್ ಎಲ್ಲ ತೊಗೊತಾ ಇದ್ದೀನಿ ಟೈಮ್ ಟು ಟೈಮು. ಇನ್ನು ಊಟ ಕೂಡ ಚೆನ್ನಾಗಿ ಸೇರ್ತಾ ಇದೆ. ನಿಜವಾಗ್ಲೂ ಮುಂಚೆ ನನಗೆ ಒಂದು ಸ್ವಲ್ಪ ಊಟ ಮಾಡಿದ್ರೆ ಸಾಕು, ನೆಕ್ಸ್ಟ್ ಹೊಟ್ಟೆನೇ ಹಸಿವಾಗ್ತಾ ಇರಲಿಲ್ಲ. ಇವಾಗ ಚೆನ್ನಾಗಿ ಪರವಾಗಿಲ್ಲ, ಊಟ ಕೂಡ ಸೇರ್ತಾ ಇದೆ. ಇನ್ನು ನನಗೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇದೆ. ಹಂಗಾಗಿ ಇನ್ಮೇಲೆ ಸ್ವಲ್ಪ ಚೆನ್ನಾಗಿ ತಿನ್ಕೊಬೇಕು. ಫಸ್ಟಿಗೆ ಮೊಳಕೆ ಕಟ್ಬಿಡ್ತೀನಿ. ಮೊಳಕೆ ಕಟ್ಟಿದ್ರೆ ಹಸಿ ಕಾಳು ತಿಂದರೆ ಚೆನ್ನಾಗಿರುತ್ತೆ. ಮತ್ತು ಶೇಂಗಾ ಬೀಜ ಬೆಲ್ಲ ಕೂಡ ತಿನ್ನಬೇಕು. ಬೆಲ್ಲ ಇಲ್ಲ, ಇವಾಗ ಇದು ಕೊಟ್ಟಿದ್ದಾರಲ್ವ ಅಂಗನವಾಡಿ, ಇದು ನೋಡೋಣ, ಇದನ್ನೇ ಸ್ವಲ್ಪ ತಿಂತೀನಿ. ಶೇಂಗಾ ಬೀಜ ಹೆಂಗೆ ಚಿಕ್ಕಮ್ಮ ಕೊಟ್ಟು ಕಳಿಸಿದಾರಲ್ವ, ಅವು ಕೂಡ ಅಷ್ಟೇ. ಅವು ಬೆಲ್ಲ ಹಾಕಿ ತಿನ್ಬೇಕನ್ನೋದೇನಿಲ್ಲ, ತುಂಬ ಸ್ವೀಟ್ ಇರ್ತಾವೆ. ಅವು ಸೀರು ಬೀಜ ಅಂತಾರೆ, ಚಿಕ್ಕವು. ಅವು ಹೊಲಕ್ಕೆ ಹಾಕಕ್ಕೆ ಬರೋದಿಲ್ಲ. ಅವೇನಿದ್ರು ಕೂಡ ತಿನ್ನೋದಕ್ಕೆ ಯೂಸ್ ಮಾಡ್ಕೋಬೇಕು, ಸಾಂಬಾರಿಗೆ ಯೂಸ್ ಮಾಡ್ಕೋಬೇಕು ಅಷ್ಟೇ. ಅವು ಕೂಡ ಇದಾವೆ, ಹಂಗೆ ಡೈರೆಕ್ಟ್ ಕೂಡ ತಿನ್ಬೋದು. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿಂದರೆ ಇನ್ನು ಬ್ಲಡ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಹಂಗಾದರೆ ತಿನ್ಬೋದು. ಅದಕ್ಕೆ ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಿರುತ್ತೆ, ನೋಡ್ತಾ ಇರಿ. ಇನ್ನು ಬಟ್ಟೆ ಎಲ್ಲ ಒಗ್ಬಿಟ್ಟು ಚೇರ್ ಮೇಲೆ ಇಟ್ಟಿದ್ನಲ್ವ, ಅವನ್ನೆಲ್ಲ ಕೂಡ ಫೋಲ್ಡ್ ಮಾಡಿ ನೀಟಾಗಿ ಇಡೋಣ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಮಡ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವೆಲ್ಲ ಹಾಕಿರೋ ಬಟ್ಟೆ ಅಲ್ಲೇ ಇದ್ಬಿಟ್ರಂತೂ ನಿಜವಾಗ್ಲೂ ತುಂಬ ಮೆಸ್ಸಿಯಾಗಿ ಕಾಣಿಸ್ತಾ ಇರುತ್ತೆ. ಈ ದಿವನ್ ಕಟ್ ಮೇಲೆ ಎಲ್ಲ ತೆಗೆದು ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ನಮ್ಮ ಗುಂಡ, ಈ ಬೆಕ್ಕು ಎಲ್ಲ ಕೂಡ ಚೆಲ್ಲಾಪಿಲಿ ಮಾಡ್ತಾ ಇರ್ತವೆ. ಅದಕ್ಕೆ ದಿನಾ ಎತ್ತಿಟ್ಟು ದಿನಾ ನೀಟ್ ಮಾಡಿದ್ರು ಕೂಡ ಒಂಥರ ಕಾಣಿಸ್ತಾ ಇರುತ್ತೆ ನನಗಂತೂ. ನಿಜವಾಗ್ಲೂ ಈ ಬಟ್ಟೆ ಒಗೆಯೋದಿರಲಿ, ಎಲ್ಲ ಮಡಚಿ ಎಲ್ಲ ಸೈಡ್ಗೆ ಎತ್ತಿಕ್ಕೋದು ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಇನ್ನು ಸದ್ಯ ದಾರ ಕಟ್ಕೊಂಡಿರೋದಕ್ಕೆ ತುಂಬ ಯೂಸ್ ಆಗುತ್ತೆ ನನಗಂತೂ. ಇನ್ನು ನನ್ನ ಬಟ್ಟೆ ಎಲ್ಲ ಕೂಡ ಇಲ್ಲೇ ಹಾಕ್ತಾಯಿದ್ದೀನಿ. ಇವಾಗ ಡ್ರೆಸ್ಸು ಗಿಸ್ಸು ಎಲ್ಲ ಕೂಡ ಇದ್ರ ಮೇಲೆ ಹಾಕ್ಬಿಡ್ತೀನಿ ಇನ್ಮೇಲೆ. ಇನ್ನು ಎಲ್ಲಾದರೂ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು, ಇನ್ನು ಸುಮ್ಮನೆ ಮತ್ತೆ ಎಲ್ಲೇ ಅಂತ ಹೇಳ್ಬಿಟ್ಟು ಇರೋ ಟಾಪ್ ಎಲ್ಲ ಕೂಡ ಇದ್ರ ಮೇಲೇ ಹಾಕ್ಬಿಟ್ಟಿದ್ದೀನಿ. ಟಾಪು ಪ್ಯಾಂಟ್ ಎಷ್ಟು ಜೊತೆ ಇದೆ ಅಷ್ಟು ಜೊತೆ ಕೂಡ. ಇನ್ನು ಡೈಲಿ ಕೂಡ ಇನ್ನು ಹಾಸ್ಪಿಟಲ್ಗೆ ಹೋದಾಗ ಮತ್ತೆ ಎಲ್ಲಾದರೂ ಹೋದಾಗ ಇರುತ್ತೆ ಅಂತ ಹೇಳ್ಬಿಟ್ಟು, ಇವತ್ತು ಶನಿವಾರ ಬೇರೆ ಅಲ್ವಾ, ಇನ್ನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಎಲ್ಲರ ಡ್ರೆಸ್ ಹಾಕ್ಕೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇರಲಿ ಅಂತ ಹೇಳ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸಿ ಇನ್ನು ಊರೊಳಗೆ ಕೂಡ ಹೋಗಿ ಬಂದುಬಿಟ್ಟು ಇನ್ನು ಆಮೇಲೆ ಸಾಯಂಕಾಲ ಚೇಂಜ್ ಮಾಡೋಣ ಅಂತೇಳಿ, ಇನ್ನೊಂದು ಸತಿ ಸಾಯಂಕಾಲ ಹೆಂಗಿದ್ರು ಕೂಡ ಪೂಜೆ ಮಾಡಬೇಕಲ್ಲ, ಇನ್ನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಹಂಗೆ ಡ್ರೆಸ್ಸಲ್ಲೇ ಇದ್ದೀನಿ. ಜಾಸ್ತಿ ಇಲ್ಲ ಫ್ರೆಂಡ್ಸ್, ಕಮ್ಮಿನೇ ಇರೋದು ನನ್ನ ಹತ್ರ, ಜಾಸ್ತಿ ಯಾವೂ ಇಲ್ಲ. ಇನ್ನು ಇತ್ತೀಚೆಗಂತೂ ಇನ್ಮೇಲೆ ಇವಾಗೇ ಸ್ಟಾರ್ಟಿಂಗ್ ನನಗಿನ್ನ ಇವಾಗಲೇ ಸ್ವಲ್ಪ ಟೈಟ್ ಆಗ್ತಾ ಇದ್ದಾವೆ. ಇನ್ನು ಹೋಗ್ತಾ ಹೋಗ್ತಂತೂ ಇನ್ನು ಅಸಲು ಡ್ರೆಸ್ ಆಗ್ತಾವೆ ಇಲ್ಲ ಅನ್ನೋದೇ ಡೌಟು. ಏನಾದರೂ ಮಾಡಿ ತರಿಸ್ಕೋಬೇಕು ಅಂತ ಅಂದರೆ ಮೀಶೋದಲ್ಲೇ ಬುಕ್ ಮಾಡಬೇಕು. ಇವಾಗ ಫೀಡಿಂಗ್ ಕುರ್ತೀಸ್ ಎಲ್ಲ ಬರ್ತಾ ಇದ್ದಾವಲ್ವ, ಚೆನ್ನಾಗಿರ್ತವೆ. ನಾನು ಮುಂಚೆ ಗುಂಡನ ಇದರಲ್ಲೂ ಕೂಡ ತರಿಸ್ಕೊಂಡಿದ್ದೆ ನಾನು ಬಾಣತನದಲ್ಲಿ.
ಇವಾಗ ಸ್ವಲ್ಪ ದೊಡ್ಡ ಸೈಜ್ ತರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನು ಒಂದು 3 ಸೆಟ್ಟು ಇಲ್ಲ 2 ಸೆಟ್ಟು 1 ಸೆಟ್ಟು ಹಂಗೆಲ್ಲ ಬರ್ತಾ ಇರ್ತವೆ. ಟಾಪ್ ಪ್ಯಾಂಟ್ ಏನಿಲ್ಲ, ಬರೀ ಟಾಪ್ಸ್ ಒಂದು ಬರ್ತಾ ಇರ್ತವೆ. ಇವಾಗ ಡ್ರೆಸ್ ಸಮೇತ ಬರ್ತಾ ಇರ್ತವೆ ಅನಿಸುತ್ತೆ. ಫೀಡಿಂಗ್ ಡ್ರೆಸ್ ಅನ್ನೋದೇ ಸಪ್ರೇಟ್ ಪ್ಯಾಂಟು, ವೇಲು ಮತ್ತು ಟಾಪ್ ಕೂಡ ಬರ್ತಾ ಇದ್ದಾವೆ. ಅಂದರೆ ಅವು ಸ್ವಲ್ಪ ಜಾಸ್ತಿ ಇರುತ್ತೆ ರೇಟು, ಒಂದು ಜೊತೆಗೆ ಸುಮಾರು ಇರುತ್ತೆ. ಮತ್ತು ಈ ಥರ ನಾವು 3 ಟಾಪು 4 ಟಾಪ್ ಸುಮ್ಮನೆ ಟಾಪ್ ತೊಗೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ. ಯಾವಾದ್ರೂ ಸುಮ್ಮನೆ ಲೆಗ್ಗಿನ್ಸು ಹೆಂಗೋ ಮ್ಯಾಚ್ ಮಾಡಿ ಹಾಕ್ಕೋಬೋದು. ಇನ್ನು ಮನೇಲೆ ಹಾಕ್ಕೊಂತೀವಿ, ಇಲ್ಲ ಎಲ್ಲಾದ್ರೂ ಹಾಸ್ಪಿಟ್ಲಿಗೆ ಹೊರಗಡೆ ಹೋದಾಗ ತುಂಬ ಯೂಸ್ ಆಗ್ತವೆ ಅವು. ಹಾಗಾಗಿ ಅವು ತರಿಸ್ಕೊಳೋಣ ಅಂತ ಹೇಳಿ ಇನ್ನು ನೋಡ್ತಾ ಇದ್ದೀನಿ. ಗೊತ್ತಿಲ್ಲ ಇನ್ನು ಹೆಂಗಾಗುತ್ತೆ ಏನಂತ ಹೇಳ್ಬಿಟ್ಟು ತಗೋಬೇಕು. ಇನ್ನು ಬೇರೆ ಆಪ್ಷನ್ ಇಲ್ಲ. ಇನ್ನು ನೈಟೀಸು ಕೂಡ ಅಷ್ಟೇ ಸುಮಾರು ಒಂದು 5-6 ನೈಟೀಸ್ ಇದಾವಲ್ವ, ಅದರಲ್ಲಂತೂ ಆಗಲೇ ಸ್ವಲ್ಪ 1-2-3 ಏನೋ ಫುಲ್ಲು ಟೈಟ್ ಆಗ್ತಾ ಇದ್ದಾವೆ. ಅವು ಹಾಕೊಳ್ಳೋದೇ ಇಲ್ಲ ನಾನು. ಈಗ ಸ್ವಲ್ಪ ಲೂಸ್ ಆಗಿರೋ ಮಾತ್ರ ಹಾಕ್ಕೊತಾ ಇರ್ತೀನಿ. ಅವನು ಕೂಡ ಮತ್ತೆ ಎತ್ತಿಡಬೇಕಾಗುತ್ತೆ. ಅವನು ಕೂಡ ಈ ಸರಿ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಮತ್ತೆ ಹೊಸ ತೊಗೊಂಡ್ಬಿಟ್ಟು ಮತ್ತೆ ಸ್ಟಿಚ್ ಹಾಕ್ಸ್ದೇ ಇದ್ದಂಗೆ ಸುಮ್ಮನೆ ಹಂಗೆ ನಾರ್ಮಲಾಗಿ ಹಾಕೋಬೇಕು. ಆಮೇಲೆ ಎಲ್ಲ ಮುಗಿದ್ಮೇಲೆ ನೋಡೋಣ, ಮತ್ತೆ ಟೈಮ್ ಸಿಕ್ಕಾಗ ಸ್ಟಿಚ್ ಹಾಕ್ಸ್ಕೋಬೇಕಾಗುತ್ತೆ. ಚಾನಲ್ ಇನ್ನು ಇವತ್ತು ಭಾನುವಾರ ಟೈಮ್ ಬಂದುಬಿಟ್ಟು 7 ಕಾಲಾಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಬಂದುಬಿಟ್ಟು ಬೆಳಗ್ಗೆ ಬೇಗನೆ ಬಂದುಬಿಟ್ಟು 3 ಜನನು ಸುಮಾರು 5:45 ಆಗಿತ್ತು ಅನಿಸುತ್ತೆ. ಇನ್ನು ಎಚ್ಚರಿಕೆ ಆಯಿತು, ನಿದ್ದೆನೇ ಬರಲಿಲ್ಲ. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನೋಡಿ ಎಲ್ಲಿಟ್ಟ. ಇನ್ನು ಬಂದುಬಿಟ್ವಿ. ಇನ್ನು ಬಂದ ತಕ್ಷಣ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಇವತ್ತು ಟಿಫನ್ಗೆ ಬಂದುಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆಗಲೇ ಎಲ್ಲ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಇವಾಗ ಅಕ್ಕಿ ಒಂದು ಹಾಕ್ಬೇಕು ಅಷ್ಟೇ. ಅಕ್ಕಿ ಹಾಕ್ಬಿಟ್ಟು ಇನ್ನು ವಿಸಲ್ ಓಡಿಸಿದ್ರೆ ಆಗುತ್ತೆ. ನಮ್ಮ ಮನೆಯವರು ಚಿಕನ್ ತರ್ತೀನಿ ಅಂತಂದರು. ಆಮೇಲೆ ಇಷ್ಟೊತ್ತಿಗೆ ಇನ್ನೇನು ಬೆಳಗ್ಗೆ ಚಿಕನ್ನು ತಂದಿತ್ತಪ್ಪ, ಕರ್ಕೊಂಡು ಹೋಗೈತೆ, ಬರುತ್ತೆ ಇರು. ಇನ್ನು ಅದಕ್ಕೆ ಬೆಳಗ್ಗೆ ಬೇಡ ಅಂತ ಹೇಳ್ಬಿಟ್ಟು ಇನ್ನು ಏನೋ ತಿಂಡಿ ಮಾಡ್ತೀನಿ. ಆಮೇಲೆ ಸ್ವಲ್ಪ ಲೇಟಾಗಿ ಒಂದು 10 ಗಂಟೆ 10:30 ತರುವಂತೆ ಅಂತ ಹೇಳಿದೆ. ಸರಿ ಹಂಗೆ ಮಾಡು ಅಂತಂದರು. ಅದಕ್ಕೆ ಸಿಂಪಲಾಗಿ ಒಂದು ಸ್ವಲ್ಪನೇ ಒಂದು ಟೈಮ್ ಮಾತ್ರ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ತುಂಬ ದಿನ ಆಯಿತು ಟೊಮೊಟೊ ಬಾತ್ ಕೂಡ ತಿಂದುಬಿಟ್ಟು. ಅಯ್ಯೋ ದೊಡ್ಡಪ್ಪ ಕರ್ಕೊಂಡು ಹೋಗೈತೆ ಕಣೋ, ಕರ್ಕೊಂಡು ಹೋಗೈತಕ್ಕ, ಬರ್ತಾರಿರು. ಯಾಕೆ ಕರ್ಕೊಂಡು ಹೋಗೈತೆ ಅಂದರೆ ನಾನು ಏನು ಹೇಳೋಣ. ಆಗೋ ಇದು ಸ್ಟೂಲ್ ಇತ್ತಲ್ಲ ಪೇಂಟ್ ಹೊಡಿಯೋಕ್ಕೆ, ಅದಕ್ಕೆ ಇಟ್ಕೊಳ್ಳೋರು ಬೇಕಿದ್ರಲ್ಲ, ಅದಕ್ಕೆ ತಗೊಂಡೋಗೈತೆ. ಬರ್ತತಿರು. ಹೊಸ ಮನೆಗೆ ಬಣ್ಣ ಹೊಡಿತಾರೆ ದೊಡ್ಡಪ್ಪರು. ಸುಮ್ಮನೆ ಮಕ್ಕಳಿಗೆ ಕಟ್ಟಿಂಗ್ ಮಾಡಿಸಿದ್ರು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ತಾರಲ್ವ, ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ನೆನ್ನೆಗಿಂತ ಇವತ್ತು ಒಂಥರ ಮುಖದ ಮೇಲೆ ಕಳೆ ಬಂದಿದೆ. ಹೊಸ ಮನೆಗೆ ಬಣ್ಣ ಹೊಡಿಯೋಕ್ಕೆ. ಹ್ಞೂನಪ್ಪ, ಬಣ್ಣ ಹೊಡ್ಕೊಂಡು ಹೊಸ ಮನೆಗೆ ಹೋಗೋಣ. ಮತ್ತೆ ಇಲ್ಲೇ ಇರ್ತೀಯ? ಅಡುಗೆ ಮಾಡೋಕ್ಕೆ ಯಾರಿದ್ದಾರೆ ಅಂದರೆ ನಿಮ್ಮ ಅಪ್ಪಾಜಿ ಮಾಡ್ಕೊಂಡು ತಿನ್ನುತ್ತೆ. ಏನಾದರೂ ಮಾತಾಡೋಣ ಅಂದರೆ ಮಾತಾಡಬೇಕಾದ್ರೇ ಮಾತಾಡ್ತಾ ಇರ್ತಾನೆ. ಒಂದು ಸ್ವಲ್ಪ ಹೊತ್ತು ಸುಮ್ಮನಿರಲ್ಲ ಫ್ರೆಂಡ್ಸ್, ನಾನ್ ಸ್ಟಾಪ್ ಸುಮ್ಮನೆ ಮಾತಾಡಿದ್ದೆ. ಮಲ್ಕೊಳ್ಬೇಕಾದ್ರೆ ಸುಮ್ಮನೆ ಸೈಲೆಂಟ್ ಇರ್ತಾನೆ ಅಷ್ಟೇ. ಅದು ಬಿಟ್ರಂತೂ ಮಿಕ್ಕಿದ ಟೈಮಲ್ಲೆಲ್ಲ ಕೂಡ ಮನೇಲಿದ್ರಂತೂ ಇನ್ನು ಸಖತ್ತು ಮಾತಾಡ್ತಾನೆ. ಸರಿಗೆ ನಿದ್ದೆ ಆಗಿಲ್ಲ, ಬೇಗ ಕೂಡ ಎಬ್ಬರಿಸ್ಕೊಂಡ್ಬಂದ್ಬಿಟ್ವಾ. ಅದಕ್ಕೆ ಇವತ್ತು ಭಾನುವಾರ ಅಲ್ವಾ, ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಟೈಮ್ ಹೆಂಗಿದ್ರು ಮಲಗ್ತಾನಲ್ವ, ಅವಾಗ ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಬಂದ್ವಿ. ಓಕೆ ಫ್ರೆಂಡ್ಸ್, ಇದು ಟೊಮೊಟೊ ಬಾತುಗೆ ಆಗಲೇ ನೀರೆಲ್ಲ ಕುದಿ ಬಂದಿದೆ. ಇವಾಗ ಅಕ್ಕಿ ಹಾಕ್ಬೇಕಷ್ಟೇ. ನೋಡ್ತಾ ಇದ್ದೀವಿ, ಅಕ್ಕಿ ಒಂದು ತೊಳೆದಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾವ್ದಾದ್ರು ಹೊಸ್ತಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾಕೆ ಬೆಕ್ಕು ಪರ್ಸ್ದೆ ಸುಮ್ಮನೆ ರೋಡಿ ಏನಾದ್ರು. ಇನ್ನು ಫೈನಲಿ ಟೊಮೊಟೊ ಬಾತ್ ಆಯಿತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಅಪರೂಪಕ್ಕೆ ಮಾಡ್ತೀವಲ್ವ, ಸಖತ್ತಾಗಿರುತ್ತೆ. ಬಿಸಿದು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪನೇ ಮಾಡಿದ್ದು, ಮತ್ತೆ ಚಿಕನ್ ಬೇರೆ ತರ್ತೀನಿ ಅಂತಂದ್ರೆಲ್ಲ ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈ ವಿಡಿಯೋ ಬಂದುಬಿಟ್ಟು ಈ ಭಾನುವಾರದ್ದಲ್ಲ, ನೆನ್ನೆ ಭಾನುವಾರದ್ದಲ್ಲ, ಇದು ಹೋದ ಭಾನುವಾರ ವಿಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಬಟ್ ನನಗೆ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಇನ್ನು ರೀಸನ್ ಬಂದುಬಿಟ್ಟು ನಾನು ಸೋಮವಾರ ಇನ್ನು ಬೆಳಗ್ಗೆನೇ ನಾವು ಇನ್ನು ಪವಿತ್ರನ ಮನೇಲಿ ಪೂಜೆ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಲ್ವ. ಹಂಗಾಗಿ ಈ ವಿಡಿಯೋ ಇದೆಲ್ಲ ಕೂಡ ಹಂಗೆ ಇತ್ತು. ಮತ್ತೆ ಸುಮ್ಮನೆ ವೇಸ್ಟ್ ಇದು ಯಾಕೆ ಇದು ಮಾಡೋದು, ಡಿಲೇಟ್ ಮಾಡೋದು, ಚೆನ್ನಾಗಿದೆ ವಿಡಿಯೋ ಅಂತ ಹೇಳ್ಬಿಟ್ಟು ಮತ್ತೆ ಶನಿವಾರದ ಜೊತೆಗೆ ಮತ್ತೆ ಭಾನುವಾರದ ವಿಡಿಯೋ ಅಂತ ಹೇಳ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡಿದ್ದೀನಿ.
ಮತ್ತು ಟೊಮೊಟೊ ಬಾತ್ ಎಲ್ಲ ತಿಂದ್ಬಿಟ್ಟು ನಾ ಬಟ್ಟೆ ಅಂತೂ ಸಖತ್ತು ಇದ್ದು ಬಿಡಿ ಹೋದ್ವಾರ. ಅವನ್ನೆಲ್ಲ ಕೂಡ ನೆನೆಸ್ತಾ ಇದ್ದೀನಿ. ಬಟ್ಟೆ ಕೆಲಸ ಮುಗಿದ್ರೆ ಒಂದು ಟೆನ್ಷನ್ ಮುಗೀತು ಅನ್ನಂಗೆ. ಸದ್ಯಕ್ಕೆ ಇವಾಗೆಲ್ಲ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಏನು ಕೂಡ ತೊಂದರೆ ಇಲ್ಲ, ಆರಾಮ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದೇ ಸ್ವಲ್ಪ ಬಟ್ಟೆ ಕಮ್ಮಿ ಇದ್ದಂಗೆ ಸ್ವಲ್ಪ ಎಲ್ಲ ಒಕ್ಕೊಂಡ್ರೆ ವಾಸಿ ಅನಿಸುತ್ತೆ. ಆದರೆ ಏನು ಮಾಡೋದು, ಹಂಗೆ ಅನಿಸುತ್ತೆ, ಹಂಗೆ ಅನ್ಕೊತಾ ಇರ್ತೀನಿ. ಆಮೇಲೆ ಬಿಡತ್ತೆ, ಒಂದೊಂದು ಜೊತೆಗೆ ಎರಡು ಜೊತೆಗೆ ಯಾರು ಕೂತ್ಕೊಂಡು ಹೋಗಿತಾರೆ, ಇನ್ನೊಂದು ಸ್ವಲ್ಪ ಆಗಲಿ ಇನ್ನೊಂದು ಸ್ವಲ್ಪ ಆಗಲಿ ಅಂತ ಬಿಟ್ಕೊಂಡು ಆಮೇಲೆ ಮತ್ತೆ ಔಷಧಿ ಬಿದ್ದಂಗೆ ಆಗುತ್ತೆ ನೋಡಿ, ಮತ್ತೆ ಇಷ್ಟೊಂದು ಬಟ್ಟೆ ಅಂತ ಹೇಳ್ಬಿಟ್ಟು. ಏನು ಕೊಳೆ ಆಗಿರಲ್ಲ ಫ್ರೆಂಡ್ಸ್, ಇನ್ನು ಡೈಲಿ ಹಾಕೊಂಡು ಚೇಂಜ್ ಮಾಡವಲ್ವಾ. ಇನ್ನು ಗುಂಡನ ಬಟ್ಟೆನೂ ಅಷ್ಟೇ, ಇನ್ನು ನನ್ನ ಬಟ್ಟೆನೂ ಅಷ್ಟೇ. ನಮ್ಮ ಮನೆಯವರು ಸ್ವಲ್ಪ ಗಲೀಜು ಜಾಸ್ತಿ ಆಗ್ತಿರ್ತಾವಲ್ವ, ಅವ್ರು ಹೆಂಗಿದ್ರು ಕೂಡ ನೆನೆಸಿ ಒಗಿಬೇಕಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಎತ್ತಿಟ್ಬಿಡ್ತೀನಿ. ಒಂದಿನ ನೆನೆಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಒಗ್ದಾಕ್ತೀನಿ. ನಮ್ಮ ಬಟ್ಟೆ ಅಂತೂ ಅಷ್ಟೊಂದು ಕೊಳೆ ಆಗಿರಲ್ಲಲ್ವ, ಇನ್ನು ಬೇಗನೆ ಆಗ್ತವೆ. ಹಿಂಗೆ ಈ ಥರ ನೀರು ಬಂದುಬಿಟ್ರಂತೂ ನನಗೆ ತೊಂದರೆ ಇರಲ್ಲ, ಎಲ್ಲ ಕೂಡ ಇಲ್ಲೇ ಒಗ್ದಾಕ್ಬಿಡ್ತೀನಿ. ಇನ್ನು ನೀರು ಬರಲಿಲ್ಲ ಅಂದರೆ ಮತ್ತೆ ಇಲ್ಲಿಂದ ತೊಗೊಂಡು ಅಲ್ಲಿ ಹೊಸ ಮನೆ ಹತ್ರ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಅಲ್ಲಿಂದ ಎಲ್ಲ ಒಗೆದ್ಬಿಟ್ಟು ಜಾಲಿಸ್ಕೊಂಡು ಮತ್ತೆ ಇಲ್ಲಿ ತೊಗೊಂಬರ್ಬೇಕಾಗುತ್ತೆ. ಭಾಳ ಇದು ರಿಸ್ಕ್ ಆಗುತ್ತೆ ನನಗೆ. ಇಲ್ಲಿ ಒಂದೇ ಹತ್ರನೇ ನೀರು ಬಂದುಬಿಟ್ರೆ ಆರಾಮಾಗಿ ಒಗ್ದಾಕ್ಬಿಡ್ತೀನಿ. ಇನ್ನು ಇವತ್ತು ಬಂದುಬಿಟ್ಟು ಚಿಕನ್ ಸಾರು. ಇನ್ನು ನಮ್ಮ ಮನೆಯವ್ರು ಚಿಕನ್ ತರೋದಕ್ಕೆ ಹೋಗಿದ್ರು, ಅದಕ್ಕೆ ಅವ್ರು ಬರೋಷ್ಟಕ್ಕೆ ಬಟ್ಟೆ ಎಲ್ಲ ಒಗ್ದಾಕಿ ಮನೆ ಕೆಲಸ ಎಲ್ಲ ಒಂದು 3/4% ಮನೆ ಕೆಲಸ ಮುಗಿಸ್ಕೊಬಿಟ್ರೆ ಆಮೇಲೆ ಆರಾಮಾಗಿರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ನೆನೆಸ್ತಾ ಇದ್ದೀನಿ. ಇನ್ನು ಒಂದೊಂದು ಬಟ್ಟೆ ಎಲ್ಲ ಕಲರ್ ಬಿಟ್ಕೊಳ್ತಾವಲ್ವ, ಕಲರ್ ಬಿಟ್ಕೊಳ್ಳೋವು ನಾನು ಜಾಸ್ತಿ ಬಿಡೋದಿಲ್ಲ, ಹಂಗೆ ಸರ್ಪಲ್ಲಿ ಹಂಗೆ ಅದ್ಬಿಟ್ಟು ಹಂಗೆ ಕಡೆಗೆ ಹಾಕ್ಬಿಡ್ತೀನಿ. ಇದು ಪಿಂಕ್ ಕಲರು, ಇದು ಅದು ಫುಲ್ಲು ಕಲರ್ ಬಿಟ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೊಂದು ತೆಗ್ದಾಕ್ತೀನಿ. ಇನ್ನು ಮಿಕ್ಕಿರವೆಲ್ಲ ಯಾವ ಕೂಡ ಕಲರ್ ಬಿಟ್ಕೊಳ್ಳಲ್ಲ. ಇನ್ನು ಅದಕ್ಕಾಗಿ ಅದು ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದು ಕರೆಕ್ಟಾಗಿ 4:45 ಮತ್ತು ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಪಾತ್ರೆ ಎಲ್ಲ ತೊಳೆದೆ, ಬೆಳಗ್ಗೆ ಒಂದು ಟ್ರಿಪ್ ತೊಳೆದು ಇವಾಗ ಒಂದು ಟ್ರಿಪ್ ತೊಳೆದಿದ್ದೀನಿ. ಇನ್ನು ಬಟ್ಟೆ ಎಲ್ಲ ಜಾಸ್ತಿ ಇದ್ವಲ್ಲ ಎಲ್ಲ ಕೂಡ ಒಗ್ದಾಕಿದ್ದೀನಿ. ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿಗೆಲ್ಲ ದಿಕ್ಕಾಪಾಲ ಆಗ್ತಾಯಿದ್ದು ಎಲ್ಲ ತೊಗೊಬಂದು ಹಾಕಿದ್ದೀನಿ. ಅದಕ್ಕೆ ಈ ಥರ ಇದ್ದಾವೆ. ಸದ್ಯ ಅಂತೂ ಇಂತೂ ಗಾಳಿಗಾದರೂ ಒಣಗಿದ್ದಾವೆ. ಬಿಸಿಲು ಕೂಡ ಇವತ್ತು ತುಂಬ ಬಿಸಿಲಿತ್ತು, ಹಾಗಾಗಿ ಬೇಗನೆ ಒಣಗೋದು. ಇನ್ನು ಸ್ವಲ್ಪ ಬಟ್ಟೆ ಹಂಗೆ ಬಿಟ್ಟಿದ್ದೀನಿ, ಅವು ನಾಳೆಗಿನ ಒಗ್ದಾಕೋಣ ಅಂತೇಳಿ. ಇವು ನೆನ್ನೆ ನಮ್ಮ ಮನೆಯವರು ಗುಂಡ ಕಟ್ಟಿಂಗ್ ಮಾಡಿಸ್ಕೊಬೋದಿದ್ರಲ್ವ, ಅದಕ್ಕೆ ಅವುಗಳ ಜೊತೆಗೆ ಇವು ನೆನೆಸ್ಲಿಲ್ಲ. ಇವು ಯಾವಾಗನ ಸಪ್ರೇಟಾಗಿ ಒಗ್ದಾಕೋಣ ಅಂತೇಳ್ಬಿಟ್ಟು ಹಂಗೆ ಸೈಡ್ಗೆ ಎತ್ತಿಟ್ಟಿದ್ದೀನಿ. ಇವಾಗ ಕೆಲಸ ಬಂದುಬಿಟ್ಟು ಮಾಡ್ಕೊತಾ ಇದ್ದೀನಿ, ಬಟ್ ಏನು ಕೂಡ ವೀಡಿಯೋ ಮಾಡಲಿಲ್ಲ ಇಷ್ಟೊತ್ತಾದರೂ ಕೂಡ. ಇನ್ನು ನಮ್ಮ ಮನೆಯವ್ರು ಚಿಕನ್ ತಂದು ಕೊಟ್ಟರು, ಚಿಕನ್ಗೆಲ್ಲ ಜೋಡಿಸ್ಕೊಬಿಟ್ಟು ಇಷ್ಟೊತ್ತು ಎಲ್ಲ ಇವಾಗ ಮಾಡಿದ್ದೀನಿ. ಇನ್ನು ಇದು ಬೇಯಬೇಕಂದ್ರೆ ಸಾಮಾನ್ಯ ಅಲ್ಲ. ಇದು ಬಂದುಬಿಟ್ಟು ಜುಟ್ಕೋಳಿ ಬೈಲರ್ ಆದರೆ ಬೇಗನೆ ಆಗಿಬಿಡುತ್ತೆ, ಒಂದು ಅರ್ಧ ಗಂಟೆ 3/4 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸ್ಬಿಡ್ಬೋದು ಚಿಕನ್ದು. ಇದು ಬಂದುಬಿಟ್ಟು ತುಂಬ ಟೈಮ್ ಹಿಡಿಯುತ್ತೆ ಬೇಯೋಷ್ಟೊತ್ತಿಗೆ. ಇನ್ನು ಇದೇನಿದ್ರೂ ಕೂಡ ಇದನ್ನು ಒಲೆಯಲ್ಲೇ ಮಾಡಬೇಕು, ಒಲೆಯಲ್ಲಿ ಮಾಡಿದ್ರೇ ಟೈಮು ಸೇವ್ ಆಗುತ್ತೆ, ನಮಗೆ ಬೇಗನೂ ಅಡುಗೆ ಕೆಲಸ ಆಗುತ್ತೆ. ಇಲ್ಲ ಕುಕ್ಕರ್ಗೆ ಹಾಕಬೇಕು, ಒಂದು 10 ಲೀಟ್ರ್ ಕುಕ್ಕರ್ ಆದರೆ ನೋಡಿ ಆಗುತ್ತೆ. ಯಾಕೆಂದರೆ ಬೇಗ ಬೇಯೋದಿಲ್ಲ ಇದು. ನೋಡಿ ಎಷ್ಟೊಂದು ನೀರು ಹಾಕಿದೆ, ಇಲ್ಲಿವರೆಗೂ ನೀರು ಹಾಕಿದೆ, ಫುಲ್ಲು ಅಂದರೆ ಬೆಂದು ಸ್ವಲ್ಪ ಹಂಗೆ ಕೆಳಗಡೆ ಹೋಗ್ತಾಯಿದೆ. ಆದರೂ ಕೂಡ ಇನ್ನೂ ಪೀಸೇ ಬೆಂದಿಲ್ಲ, ಇದು ಬೇಗ ಬೇಯೋದಿಲ್ಲ, ಹಂಗಾಗಿ ಇಟ್ಟಿದ್ದೀನಿ. ಇವಾಗ ಅಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ, ಸ್ವಲ್ಪನೇ ಅನ್ನ ಮಾಡ್ತೀನಿ, ಜಾಸ್ತಿ ಮಾಡೋದಿಲ್ಲ. ಇನ್ನು ಒನ್ ಟೈಮ್ ಅಲ್ವಾ ಆಗುತ್ತೆ ಅಂತೇಳಿ. ಇನ್ನು ಚಪಾತಿ ಕೂಡ ಮಾಡಿಟ್ಟೆ, ಇದರಲ್ಲಿ ಹಾಕಿದ್ದೀನಿ ಹಾಟ್ ಬಾಕ್ಸಲ್ಲಿ. ಇನ್ನು ಅರ್ಧ kg ಚಪಾತಿ ಹಿಟ್ಟು ತರಿಸ್ಬಿಟ್ಟು ಮಾಡಿದ್ದೀನಿ, ಆಗುತ್ತೆ ಸಾಕು. ಸುಮ್ಮನೆ ಇನ್ನು ಚಪಾತಿನ ಹಿಟ್ಟು ಮತ್ತು ಚಿಕನು ಹಿಟ್ಟು ಎಲ್ಲ ಫುಲ್ಲು ಹಿಟ್ಟು ಯಾಕೆ ಅಂತೇಳ್ಬಿಟ್ಟು ಇನ್ನೆಲ್ಲ ಕೂಡ ಅರ್ಧ kg ಇದು ಚಪಾತಿ ಹಿಟ್ಟು ತರಿಸ್ಬಿಟ್ಟು ಎಲ್ಲ ಕೂಡ ಕಲಿಸ್ಬಿಟ್ಟು ಮಾಡಿದ್ದೀನಿ. ಇನ್ನು ಬಿಸಿ ಚಪಾತಿ ಎಲ್ಲ ಕೂಡ ಇವಾಗೇ ಮಾಡಿಬಿಟ್ಟು ಇನ್ನು ಕ್ಲೀನಾಗಿ ಕಸ ಗುಡಿಸ್ಬಿಟ್ಟು ಇನ್ನು ಸ್ವಲ್ಪ ಪಾತ್ರೆ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಸದ್ಯಕ್ಕೆ ಇವಾಗ ಅನ್ನ ಮಾಡಬೇಕು, ಅನ್ನ ಮಾಡಿ ನೆಕ್ಸ್ಟು ನಾಯಿಗಳಿಗೂ ಸ್ವಲ್ಪ ಅನ್ನ ಮಾಡಬೇಕು, ಮತ್ತು ಬಟ್ಟೆ ಎಲ್ಲ ಎತ್ತಿಡಬೇಕು. ಹಿಂಗೆ ಕೆಲಸ ಅಂತೂ ಇದ್ದೇ ಇರುತ್ತೆ, ಮಾಡ್ದಂಗೆಲ್ಲ ಕೆಲಸ ಇರುತ್ತೆ ಬಿಡಿ. ಮತ್ತು ಇನ್ನೊಂದು ಟ್ರಿಪ್ ಪಾತ್ರೆ ಆಗ್ತವೆ ನಾನು ಸಾಯಂಕಾಲ ಅಷ್ಟೊತ್ತಿಗೆ. ನಮ್ಮ ಬೆಕ್ಕು ಅಂತೂ ಸುಮ್ಮನೆ ಇರ್ತಾಯಿಲ್ಲ ನೋಡಿ, ಇನ್ನು ಸ್ಮೆಲ್ಲು ನೋಡ್ಕೊಬಿಟ್ಟಿದೆ. ಸುಮ್ಮನೆ ಅರಸು ಇಷ್ಟೊತ್ತಿಗೆ ಎಷ್ಟು ಪೀಸ್ ಹಾಕಿದ್ದೀನೋ ತೆಗ್ದು ಗೊತ್ತಿಲ್ಲ, ಆದರೂ ಇನ್ನೂ ಬೇಕು ಅಂತ ಸುಮ್ಮನೆ ಇದು ಮಾಡ್ತಾಯಿದ್ದೆ. ಅದಕ್ಕೆ ಅನ್ನ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರು ಪೀಸ್ ಎಲ್ಲ ಮಿಕ್ಸ್ ಮಾಡಿ ಕಲಸಿ ಹಾಕೋಣ ಅಂತ ಇದ್ದೀನಿ. ಆದರೂ ಕೂಡ ತಡ್ಕೊಳ್ತಾನೆ ಇಲ್ಲ, ಬಡ್ಕೊಳ್ತಾನೆ ಇದೆ ಅವಾಗಿಂದ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ.
ಇನ್ನು ಮನೇಲಿ ನಾನ್ ವೆಜ್ ಮಾಡಿದ್ರಂತೂ ನಮ್ಮ ದನನ ಮಿಸ್ ಮಾಡಲ್ಲ. ಇನ್ನು ದನನ ನಮ್ಮ ಮನೆಯವ್ರು ಕರ್ಕೊಬಂದ್ಬಿಡ್ತಾರೆ. ಕರ್ಕೊಬಂದು ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇನ್ನು ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟು ಮತ್ತೆ ಸ್ವಲ್ಪ ಸಾಂಬಾರು ತೊಗೊಂಡು ಇನ್ನು ಹೋಗಿ ಕೊಟ್ಟು ಮತ್ತೆ ದನನ ಬಿಟ್ಟು ಬರ್ತಾರೆ. ಇವನಂತೂ ತುಂಬ ಅಪರೂಪ. ಇನ್ನು ಬಂದ ತಕ್ಷಣನೇ ಆ ಕೋಳಿ ನಾಯಿ ಅದು ಇದು ಅಂತ ಹೇಳ್ಬಿಟ್ಟು ಫುಲ್ಲು ಒಂದು ರೌಂಡ್ 2 ರೌಂಡ್ ಸುಮ್ಮನೆ ಸುತ್ತು ಬಿಡ್ತಾನೆ. ಮನೆಯೆಲ್ಲ ಸುತ್ತೋದು, ಹೊರಗಡೆ ಎಲ್ಲ ಸುತ್ತೋದು, ಆ ಕುಣಿಯೋದು, ಕೇಕೆ ಹಾಕೋದು, ಅದೇನು ಇದೇನು ಅನ್ನೋದು ಸಖತ್ತು ಇದು ಮಾಡಿಬಿಡ್ತಾರೆ ಇಬ್ಬರು ಸೇರ್ಕೊಂಡ್ಬಿಟ್ಟು. ಹೆಂಗೋ ಇಲ್ಲಿ ಜಾಗ ಫ್ರೀ ಇದೆ, ಆರಾಮಾಗಿ ಕುಣಿದಾಡ್ಕೊಂಡಿರ್ತಾರೆ. ಇನ್ನು ನಾನು ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ನೀವು ನೋಡಿದ್ರಲ್ಲ ಪಾತ್ರೆಯಲ್ಲಿ ಅಷ್ಟು ಸಾಂಬಾರು, ಅಷ್ಟು ಸಾಂಬಾರಲ್ಲಿ ನಾವು ಭಾನುವಾರ ಸಾಯಂಕಾಲ ಒಂದು ಸ್ವಲ್ಪನೇ ತಿಂದಿದ್ದು ಅಷ್ಟೇ. ಮತ್ತು ಸೋಮವಾರ ತಿನ್ನೋದಕ್ಕೆ ಆಗಲಿಲ್ಲ. ಇನ್ನು ಭಾನುವಾರ ಫೋನ್ ಬಂತು ನೈಟು, ಇನ್ನು ಸೋಮವಾರ ಬೆಳಗ್ಗೆನೇ ಪೂಜೆ ಇದೆ ಅಂತಂದರು. ನಾನು ಸಾಯಂಕಾಲನೇ ಬಿಸಿ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಇನ್ನು ಬೆಳಗ್ಗೆ 3 ಜನ ಎದ್ಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ಇನ್ನು ಅಲ್ಲಿಗೆ ಮನೆ ಹತ್ರ ಹೋದ್ವಿ. ಮತ್ತು ಸೋಮವಾರ ಅಲ್ಲೇ ಅಡುಗೆ ಮತ್ತು ಅಲ್ಲೇ ಊಟ, ಅಲ್ಲೇ ಪೂಜೆ ಎಲ್ಲ ಆಯಿತಾ. ಮತ್ತು ನಾವು ನಾನ್ ವೆಜ್ ಮುಟ್ಲಿಲ್ಲ. ಮತ್ತು ದಾಸಪ್ಪರು ಬೇರೆ ಬಂದಿದ್ರು, ಮತ್ತು ಎಲ್ಲ ಕೂಡ ಪೂಜೆ ಇಟ್ಕೊಂಡಿದ್ವಲ್ವ, ಸುಮ್ಮನೆ ನಾನ್ ವೆಜ್ ತಿಂದು ಮತ್ತೆ ಯಾಕೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅಷ್ಟು ಅದನ್ನು ಮುಟ್ಟೇ ಇರಲಿಲ್ಲ ನಾವು. ಇನ್ನು ಭಾನುವಾರ ಸಾಯಂಕಾಲ ಸ್ವಲ್ಪ ತಿಂದಿದ್ದೆ ಲಾಸ್ಟು. ಮತ್ತು ಸೋಮವಾರ ನಾನು ಅಲ್ಲೇ ಉಳ್ಕೊಂಡೆ. ಮತ್ತು ನಮ್ಮ ಮನೆಯವರು ಕೂಡ ಸೋಮವಾರ ನೈಟು ಅಲ್ಲೇ ಊಟ ಮಾಡಿಬಿಟ್ಟು ಇನ್ನು ಮನೆಗೆ ಬಂದಿದ್ರ. ಮತ್ತು ಮಂಗಳವಾರನೂ ನೋಡಿದ್ರೆ ಆಗಲೂ ಒಂಥರ ಅನಿಸ್ಬಿಟ್ಟಿದ್ವಿ. ನಾನು ನಾಯಿಗಿದ್ವಲ್ವ, ಅಷ್ಟು ಚಿಕನ್ನು ಕೂಡ ನಾಯಿಗಳಿಗೆ ಹಾಕ್ಬಿಟ್ಟಿದ್ವಿ. ಸದ್ಯ ಏನು ವೇಸ್ಟ್ ಆಗಲಿಲ್ಲ. ನಾಯಿಗಳದು ತಿಂದು ಖುಷಿ ಪಡ್ತವೆ ಅಂತ ಹೇಳ್ಬಿಟ್ಟು ಅಷ್ಟು ಸಾಂಬಾರು ಕೂಡ ನಾಯಿಗಳಿಗೆ ಹಾಕಿ ಅನ್ನ ಮತ್ತು ಸ್ವಲ್ಪ ಚಿಕನ್ ಸಾರು ಪೀಸುಗಳೆಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಇನ್ನು ಹಾಕಿದ್ವಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು 3 ಜನನೂ ಕೂತ್ಕೊಂಡು ಇನ್ನು ಆರಾಮ್ಸೆ ಊಟ ಮಾಡ್ತಾಯಿದ್ದಾರೆ. ಇನ್ನು ಚಪಾತಿ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಸಾಂಬಾರು. ಬಟ್ ಏನು ಮಾಡೋದು, ಒಂದೇ ಟೈಮ್ ತಿನ್ನೋದಕ್ಕೆ ಇದಾಗಿದ್ದು, ಮತ್ತೆ ತಿನ್ನೋದಕ್ಕೆ ಆಗಲಿಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಯಾವಾಗಾದರೂ ದುಡ್ಡಿದ್ದಾಗ ತರಿಸ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆದ್ವಿ. ಇನ್ನು ಈ ಕೋಳಿ ಬೆಕ್ಕು ಎಲ್ಲ ಕೂಡ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತಾವೆ ಬಿಡಿ. ಹೊಡೆದು ಸಾಕಾಗ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.